ಯಜಮಾನ್ರೆ ನಮಸ್ಕಾರ. ಶರಣಾರ್ಥಿಪ್ಪ. ಈಗ ಇಷ್ಟು ಬರಗಾಲ ಐತಿ, ಈಗ ನೀವು ಹಾಕಿದ ಬೆಳೆ ಎಲ್ಲ ನೀವೇ ಕೈ ಹಿಡ್ಕೊಂಡು ತುರ್ಸಾತ್ರಿ, ಎಲ್ಲ ಒಣಗಿ ಒಟ್ಟರಾಗಿ ಹೋಗೈತಿ. ಇಷ್ಟಾದ್ರೂ ಕೂಡ ನಿಮ್ಮ ಸ್ಥಳೀಯ ಶಾಸಕರಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಬರೋ ವೀಕ್ಷಣೆ ಮಾಡೋದಕ್ಕಂತೇಳಿ ಏನಾರ ಬಂದಿದ್ದು? ಒಂದು ಹೇಳ್ತೀನಿ, ಮಾಧ್ಯಮದವರಿಗೆ ಮೊದಲು ಶರಣಾರ್ಥಿ ಹೇಳ್ಬೇಕಾಗತ್ತೆ ನಾನು. ಯಾಕಂತಂದ್ರೆ ಮಾಧ್ಯಮ ಇವತ್ತು ಇರ್ಲಿಲ್ಲಪ್ಪ ಅಂತಂದ್ರೆ ಈ ರಾಜಕಾರಣಿಗಳು ಏನು ಮಾಡ್ತಿದ್ರಂದ್ರೆ ಅದನ್ನು ಹೇಳೋಕ್ಕಾಗಲ್ವಿ. ಏನ್ರಂದ್ರೆ ಇಂಚಿಗೆ ನೀವು ಮಾಧ್ಯಮದವರು ಇಲ್ಲಿದ್ದ ಸುದ್ದಿ ತೊಗೊಂಡು ಇಡೀ ನಮ್ಮ ಜಗತ್ತಿಗೆ ಪ್ರಚಾರ ಮಾಡಿ ತೋರಿಸ್ತಿರಲ್ಲ, ಅದಕ್ಕೆ ನಿಮ್ಗೊಂದು ದೊಡ್ಡ ಧನ್ಯವಾದಗಳು ಮೊದಲ. ಆಮ್ಯಾಗ ಬರ ಪೀಡಿತದಾಗ ಒದ್ದಾಡಕತ್ತೀವಿ ನಾವು ಇಲ್ಲಿ ರೈತರು. ಅಲ್ರಿ, ಒಬ್ಬವ ಮಿನಿಸ್ಟ್ರ ಆಸೆಗೆ ಬಡ್ದಾಡಕತ್ತಾರ, ರೈತರ ಗೋಳು ಏನೈತೆ ಅಂತ ಯಾವನೂ ಒಬ್ಬನು ಬಂದು ನೋಡಕ್ಕೆ ತಯಾರಿಲ್ಲ. ಏನ್ರಿ ಅಂದ್ರೆ ಆಮ್ಯಾಗ ಅವರು ನೋಡ್ರಿ, ನೀವು ದಿನನಿತ್ಯ ಮಿನಿಸ್ಟರ್ ಸಲುವಾಗಿ ಸಣ್ಣ ಪೋಸ್ಟ್ ಕೊಟ್ರೆ ನನಗೆ ಸಣ್ಣ ಪೋಸ್ಟ್ ಐತಿದು, ದೊಡ್ಡ ಪೋಸ್ಟ್ ಬೇಕು ನನಗೆ. ಯಾಕೆ 2 ವರ್ಷದಾಗ ದೊಡ್ಡ ಶ್ರೀಮಂತರ ಆಗ್ಬೇಕಲ್ಲ ಅವ್ರು ಮುಂದಿನ ಇಲೆಕ್ಷನ್ಗೆ ಮಾಡ್ಕೊಳಕ್ಕ. ಆದ್ರೆ ರೈತನ ಗೋಳು ಕೇಳೋವು ಯಾವನೂ ಇಲ್ರಿ, ಯಾವನು ಹುಟ್ಟಿನೂ ಇಲ್ಲ, ಹುಟ್ಟುದೂ ಇಲ್ಲ ಅಂತ. ಯಾರದ ರೀ ರೈತನ ಮಕ್ಕಳು ಇಷ್ಟರು ವಿಧಾನಸಭೆಗೆ ಹೋಗಿ ಕುಂತವ್ರು? ಏನ ಅವರ ಅಜ್ಜನೂ ಅದನ್ನ ಮಾಡ್ಯಾನ, ಅವ್ರ ಅಪ್ಪನೂ ಅದನ್ನ ಮಾಡ್ಯಾನ. ಈಗ ಕುಂತವ್ರು ಖಾದಿ ಶರ್ಟ್ ಹಾಕ್ಕೊಂಡು ಆರಾಮ ನಿದ್ದೆ ಹೊಡಿತಾರ. ಅವರು ರೈತರ ಬಗ್ಗೆ ಏನು ಆಲೋಚನೆ ಮಾಡ್ಬೇಕು ಅನ್ನೋದು ಯಾರಿಗೂ ಒಬ್ರಿಗೂ ಇಲ್ಲ. ಏನ್ರಂದ್ರೆ ಅದಕ್ಕೆ ದಯಮಾಡಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳೋದು ಏನಪ್ಪ ಅಂತಂದ್ರೆ, ಮಾಧ್ಯಮದವರು ಇದನ್ನು ನಮ್ಮ ಕಡೆಯಿಂದ ಅಷ್ಟೇ ಸುದ್ದಿ ಕೇಳಿ ಇದನ್ನು ಕೈ ಬಿಟ್ರಿ ಅಂತಂದ್ರೆ ನಿಮಗೆ ರೈತರ ಗೋಳಂತೂ ತಟ್ಟದ ಹೋಗೋದಿಲ್ಲ. ಅದಕ್ಕೆ ನಾವೇನನ್ನೋರು ಅಂದ್ರೆ, ಮಾಧ್ಯಮದವರು ಮೊದಲ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ, ಆಮ್ಯಾಗ ಪ್ರಧಾನಮಂತ್ರಿ ಮೋದಿ ಅವರಿಗೆ ಇದನ್ನೆಲ್ಲ ನೀವು ಅಗದಿ ಮನಸಾರೆ ಅದನ್ನು ಮನ ಮುಟ್ಟುವಂಗ ಇದನ್ನೊಂದಿಷ್ಟು ತಿಳಿಸಿದ್ರಿ ಅಂದ್ರೆ ರೈತರಿಗೆ ಒಂದಿಷ್ಟು ಸಹಾಯ ಮಾಡಿದಂಗೆ ಆಗುತ್ತಾವು ಅಂಥೇಳಿ ತಮ್ಮಲ್ಲಿ ಕೇಳ್ಕೊತೀವಿ. ರೈತರು ಯಾವತ್ತು ಕೊಟ್ಟ ಕೈ ಇದು ಮಳೆ ಹೋಗೈತೆ ಅನ್ನೋದ್ರ ಸಲುವಾಗಿ ನಿಮ್ಮ ಮಾಧ್ಯಮದವ್ರು ಕೂಡ ನಾವು ಭಿಕ್ಷಾ ಬೇಡಬೇಕಾಗೈತಿ ಇವತ್ತು ಗೌರ್ಮೆಂಟಿಗೆ. ಏನ್ರಿ ಅಂದ್ರೆ ಅದಕ್ಕೆ ನಾವೇನನ್ನೋರು, ಮಳೆ ತೆಗೆದಾನಲ್ಲ ಭಗವಂತ, ತೆಗೆದ್ರೆ ತೆಗಿವಲ್ಲಕ್ಕ 3 ವರ್ಷ ತೆಗಿಬೇಕವ ಅಂದ್ರೆ ನಾನು ಯಾರು ನಾನು ಏನು ಅನ್ನೋದು ಗೊತ್ತಾಕೈತಿ ನಮ್ಮ ಇಂಡಿಯಾಕ. 3 ವರ್ಷ ಮಳೆ ಬರಲ್ಲ ಅಂದ್ರೆ ರೈತನ ತಾಕತ್ ಏನಂತ ಗೊತ್ತಾ? ಪೂರಾ ಗೊತ್ತಾಗತ್ತ. ಏನ್ರಿ ಅಂದ್ರ ಈಗ 1 ವರ್ಷ ಹೋದ್ರೆ ಗೊತ್ತಾಗೋದಲ್ಲ. ಇದು ಚೈನ್ ಸಿಸ್ಟಮ್ ಏನೈತೆ ಅನ್ನೋದು ಇಡೀ ನಮ್ಮ ಇಂಡಿಯಾ ದೇಶಕ್ಕೆ ರೈತಕಿನ ಒಂದು ಚೈನಾ ಅನ್ನೋದು ಮರ್ತಾರ ಅವ್ರು ಎಲ್ಲರೂ. ಏನ್ರಿ ಅಂದ್ರ ಅದಕ್ಕೆ ಮಳೆದೇವ ರೈತನ ತಾಕತ್ ಏನೈತೆ ಅನ್ನೋದು ಹೇಳ್ತಾರ. ಜೈ ಜವಾನ್ ಜೈ ಕಿಸಾನ್ ಎಲ್ಲಿ ಕೂಗಿದ್ರು ಹೇಳ್ತಾರ, ಜೈ ಜವಾನ್ ಜೈ ಕಿಸಾನ್. ಯಾವ್ರಿ ಅವರಿಗೂ ರೈತನ ಬಗ್ಗೆ ಬೆನ್ನೆಲುಬಾಗಿ ನಿಂತಾವ. ಇನ್ನೂ ಒಂದೀಟು ಲೆಕ್ಕ ಹಾಕ್ಬೇಕಂದ್ರೆ ಕುಮಾರಸ್ವಾಮಿ ಏನರ ಒಂದೀಟು ಆಸೆ ಮಾಡಿದ್ದ, ರೈತರ ಸಲುವಾಗಿ ಒಂದೀಟು ನೆದರಿತ್ತ ಒಂದು. ಏನ್ರಿ ಅಂದ್ರೆ ಅಂಥವ್ರು ಸ್ಮರಿಸ್ಬೇಕು ನಾವು. ಏನ್ರಿ ಅಂದ್ರೆ ಅದಕ್ಕೆ ದಯಮಾಡಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ, ನಿಮ್ಮ ಮಿನಿಸ್ಟ್ರಿಗೆ ಏನಾರ ಮಾಡ್ಕೊರಿ. ರೈತರ ಕಡೆ ಗಮನ ಕೊಟ್ಟು, ಕುಡಿಯಾಕೆ ನೀರಿಲ್ಲ, ದನಕರಕ್ಕೆ ಮೇವಿಲ್ಲ, ಅದಕ್ಕೆ ಯಾವುದೋ ಕಾರಣಕ್ಕೆ ರೈತರ ಕಡೆ ನೀವು ಹೆಚ್ಚಿನ ಗಮನ ಕೊಟ್ಟು ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ಇದನ್ನು ಜವಾಬ್ದಾರಿಲಿ ನೀವು ಈ ಕೆಲಸಗಳನ್ನು ನೀವು ರೈತರ ಪರವಾಗಿ ನೀವು ಮೇವು ನೀರು ಇದನ್ನೆಲ್ಲ ಒದಗಿಸಿದ್ರೆ. ನೋಡ್ರಿ ಇದನ್ನ ದ್ರಾಕ್ಷಿ ನೋಡ್ರಿ ಸರ್, ಒಂದಿಷ್ಟು ಆಚೆ ಕಡೆ ಫೋಟೋ ಬಿಡ್ರಿ ನೀವು. ಬರ್ರಿ ನೀವ ತೋರಿಸ್ರಿ ದ್ರಾಕ್ಷಿ ಪರಿಸ್ಥಿತಿ ಹೆಂಗೈತಿ ಅನ್ನೋದನ್ನ ನೀವ ತೋರಿಸ್ರಲ್ಲ. ನೋಡ್ರಿ ಇಲ್ಲ ದಯಮಾಡಿ ಹೇಳ್ತೀವಿ ನಿಮಗ, ಕಣ್ಣ ನೀರು ಬರ್ತಾವ ನಮಗ. ಏನ್ರಿ ಅಂದ್ರ ಇದು 18 ಲಕ್ಷ ರೂಪಾಯಿ ಖರ್ಚು ಮಾಡಿ ಬಾವ್ಯಾಗ ಬೋರ್ ಬತ್ತಿ ಹೋತು. ಇದು ಯಾರ ಮುಂದೆ ಹೇಳ್ಬೇಕು ಹೇಳ್ರಿ? ಹಂಗ್ರಿ ನಾವು ಯಾರ ಮುಂದೆ ಹೇಳ್ಬೇಕು? ಸಣ್ಣ ಒಂದು ಬಜೆಟ್ ಸಣ್ಣ ಒಂದು ಮಿನಿಸ್ಟ್ರಿಗೆ ಕೊಟ್ರ ನಮಗೆ ದೊಡ್ಡ ಪೋಸ್ಟ್ ಬೇಕು, ಕ್ಯಾಬಿನೆಟ್ ಬೇಕು ಅಂತ ಹೆಂಗೆ ಗುದ್ದಾಡ್ತೀರಿ? ಮಳೆದೇವನ ನಮಗಿಲ್ಲ ಅಂದ್ರೆ ಮಳೆದೇವನ ಕೊಟ್ಟು ಗುದ್ದಾಡಕ್ಕೆ ಏನೈತಿ ನಮ್ಗೆ ಆಧಾರ? ದ್ರಾಕ್ಷಿ ಎಷ್ಟು ಎಕರೆ ಐತಿ ಯಜಮಾನ್ರ? ಇದ್ರಿ ಇದು 3 ಎಕರೆ ಇದು. ಎಷ್ಟು ಖರ್ಚು ಮಾಡಿರಿ ಇದಕ್ಕೆ? ಇದ್ರಿ ಒಂದು 20-25 ಲಕ್ಷ ರೂಪಾಯಿ ಖರ್ಚು ಮಾಡಿವ್ರಿ ಅಪ್ಪ. ಏನ್ರಿ ಅಂದ್ರ ಏನೂ ಲಾಭ ಆಗಿಲ್ಲ ಅಲ್ರಿ. 1 ವರ್ಷ ಬಂತು, ಈಗ ಈ ವರ್ಷ ಮಳೆ ಹೋಗಿದ್ಕ ಬೋರ್ ಬತ್ತಿ ಹೋತು, ಎಲ್ಲ ಒಣಗಿ ಹೋತು ಇಷ್ಟು ಇದು. ಏನ್ರಿ ಅಂದ್ರ ಬೇಕಾದ್ರೆ ಕೃಷಿ ಮಂತ್ರಿ ಬಂದು ನೋಡನ್ರಿ ಇದನ್ನ. ಈಗ DC ಅವರಾಗಿರ್ಬೋದು ಅಥವಾ ನಾನು ಆಗ್ಲೇ ಕೇಳಿದೆ ಶಾಸಕರಾಗಿರ್ಬೋದು, ಬೇರೆ ನಾಯಕರಾಗಿರ್ಬೋದು, ಯಾರಾದ್ರೂ ಬಂದು ಪರಿಶೀಲನೆ ಮಾಡಿದಾರ, ನೋಡಿದಾರ? ಅಲ್ರಿ DC ಅವ್ನ ಮಕ ಎಂಥದೈತೋ ಕಂಡಿಲ್ಲ ನಾವು. ಆಫೀಸ್ ಬಿಟ್ಟು ಹೊರಗೆ ಬರೋದಿಲ್ಲ DC ಅವರು. ಏನ್ರಿ ಅಂದ್ರೆ ಯಾಕಂದ್ರೆ DC ಅಲ್ಲ ಅವರು, ಇಡೀ ಒಂದು ಜಿಲ್ಲಾದ ಹಳ್ಳಿ ಎಷ್ಟು ಬರ್ತಾವ ಅವ ಒಂದು ಮಿನಿಸ್ಟ್ರಿ ಇದ್ದಂಗ DC ಅಂದ್ರೆ ಏನು ಈಗ ನಮ್ಮ ಜನರಿಗೆ ಏನು ಗೊತ್ತಿಲ್ಲ ಮೊದಲ DC ಕರ್ತವ್ಯ ಏನು ಅನ್ನೋದು. ಅದಕ್ಕೆ ಅವ್ರು ಏನು ಮಾಡ್ಯಾರ, ಜನರು ಒಂದು ನಮ್ಮನ್ನು ಪ್ಯಾಲ್ ಇದ್ದಾಗದಾರ, DC ಕರ್ತವ್ಯ ಅನ್ನೋದು ಏನು ಗೊತ್ತಿಲ್ಲ ಅವ್ರಿಗೆ. ಅದಕ್ಕೆ ನಾವು ಆಫೀಸ್ನಾಗ ಇರ್ಬೇಕಂತ ಆಫೀಸ್ನಾಗ ಇರ್ತಾರ. ಆಮ್ಯಾಗ ಹೇಳ್ತೀವಿ ನಿಮ್ಗೆ, DC ಆಫೀಸ್ನಾಗ ಗೇಟಿನ ಮುಂದೆ ಹೋಗಿ ನಿಂತ್ರ ಮನವಿ ತೊಗೊಳಕ್ ಸಹಿತ ಹೊರಗೆ ಬರೋದಿಲ್ಲ ಅವರು DC ಅವರು. ರೈತರು ನಿಂತರು ರೈತರು ನಿಂತರು. ಏನ್ರಿ ಅಂದ್ರ ಮತ್ತೆ ಅದನ್ನ ರೈತರ ಮತ್ತೆ ಮನವಿ ಕೊಡಕ್ ಹೋಗಿದ್ವಲ್ಲ. ಏನ್ರಿ ಅಂದ್ರ ಅದನ್ನೆಲ್ಲ ಸಿಕ್ಕಂಗೆ ಮಾತಾಡಿದ್ರು. ಮರ್ದಿನ ಅದನ್ನ ಒಂದು ಸ್ವಲ್ಪ ಚಳಿ ಬಿಡಿಸಿಂದ ಹೊರಗೆ ಬಂದು ಮನವಿ ತೊಗೊಂಡ್ರು. ಏನ್ರಿ ಅಂದ್ರೆ ಅದಕ್ಕೆ ವ್ಯವಸ್ಥೆ ಈ ನಮೂನೆ ಐತಿ.
ಬರೀ ಮಾಧ್ಯಮದಾಗ ನೋಡ್ತೀವಿ ನಾವು ಎಲ್ಲ ಅಧಿಕಾರಿಗಳಿಗೆ ಶಿಸ್ತು ಕ್ರಮ ತಗೋಬೇಕಂತ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರ. ಮಾಡವ್ರು ಯಾರು ಅದನ್ನ ಪಾಲನೆ ಮಾಡವ್ರು ಯಾರು? ಅದಕ್ಕೆ ದಯಮಾಡಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ ಮಾಧ್ಯಮದವ್ರಿಗೆ, ಆದಷ್ಟು ಇದನ್ನ ರಾಜಕಾರಣಿಗಳಿಗೆ ಕಿವಿ ಮುಟ್ಟಿಸಿ ರೈತರಿಗೆ ಒಂದಿಷ್ಟು ಸಹಾಯ ಮಾಡಕ್ಕೆ ತಾವು ಹಚ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ಯಾಕಂದ್ರೆ ಬೆಂಗಳೂರು ಅಂದ್ರೆ ಗೊತ್ತಿಲ್ಲ ನಮಗೆ, ಏನ್ರಿ ಅಂದ್ರೆ ಕಜ್ಜಿಯಾಗಿ ದುಡಿದ ಒಂದಾಗ ಗೊತ್ತೈತಿ ನಮಗೆ, ಏನ್ರಿ ಅಂದ್ರೆ ಅವ್ರು ಬಂದಾಗ ಹೋಟ್ ಹಾಕ್ರಿ ಅಂದ್ರೆ ಹೋಟ್ ಹಾಕೋದು ಒಂದು ಗೊತ್ತೈತಿ. ಇದನ್ನ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ನಮಗೆ. ಆಮ್ಯಾಗ ನಾವು ಹಸಿರು ವಸ್ತ್ರ ಹಾಕ್ಕೊಂಡಿವಿ. ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರಲ್ಲ ನಾವು KSRTC ನೌಕರಿದವ್ರ ಕೂಟ ಕುಂತು ಕೋಟ್ಯಾನಗಟ್ಲೆ ರೊಕ್ಕ ಮಾಡಿಕೊಂಡು ಮನೆಗೆ ಹೋಗಿ ಕುಂತವ್ರಲ್ಲ ನಾವು ರೈತರು. ಬೆವ್ರ ಹಣ್ಣಿ ಸುರಿಸಿ ದುಡಿದು ಮಾತಾಡಕತ್ತೀವಿ ನಾವಿಲ್ಲಿ, ಏನ್ರಿ ಅಂದ್ರೆ ಅದಕ್ಕೆ ಅಂಥವ್ರಿಗೆ ಮಹತ್ವ ಕೊಡ್ತೀರಿ ನೀವು. ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರು ಬಂದ್ರು ಅಂತೇಳಿ ಏನು ಅದನ್ನು ಅವ್ರಿಗೆ ನೋಡ್ಬೇಕು. ಎಷ್ಟು ನೀವು ಮಿನಿಸ್ಟ್ರು ಎಷ್ಟು ಗೌರವ ಕೊಟ್ರಿ ಅವ್ರಿಗೆ, ಏನು ಮಾಡಿದ್ರಿ? ಅವ ಏನು ಮಾಡಿದ ನಮ್ಮ ರೈತರಿಗೆ? ರೈತರ ಹೆಸರು ಹೇಳಿ ಅನ್ನ ತಿನ್ನೋರು ಭಾಳ ಮಂದಿ ಅದಾರ ಇಡೀ ಜಗತ್ನಾಗ, ಅದು ರೈತರು ಸಹಾಯ ಮಾಡೋರು ಒಬ್ಬರು ಇಲ್ಲ. ಅದಕ್ಕೆ ದಯಮಾಡಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳೋದೇನಪ್ಪ ಅಂದ್ರೆ ಇದನ್ನೊಂದಿಷ್ಟು ಎಲ್ಲರ ರಾಜಕಾರಣಿಗಳಿಗೆ ಕಿವಿಗೆ ಮುಟ್ಟಿಸಿ ತಕ್ಷಣ ಮತ್ತು ಅದನ್ನು ಸಾಯಿ ಮುಂದೆ ನೀರು ಬಿಟ್ರೆ ಉಪಯೋಗಿಲ್ಲ, ಏನ್ರಿ ಅಂದ್ರೆ ನೀರು ಕುಡಿಯೋಂಥ ಪರಿಸ್ಥಿತಿಯಾಗಿ ಇದ್ದಾಗ ಒಂದು ಸ್ವಲ್ಪ ನೀರು ಬಿಟ್ರೆ ಗುಣ ಆಕೈತೆ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು, ಆಮ್ಯಾಗ ಫೈನಾನ್ಸ್ನವ್ರ ಕಡೆ ಸಾಲ ಮಾಡಿದ್ರೆ ನಾವು ಒಳಗೆ ಹಾಕ್ತೀವಿ ಫೈನಾನ್ಸ್ನವ್ರು ಅಂತೀರಿ. ನಮ್ಮ ಪರಿಸ್ಥಿತಿ ಕೊಟ್ಟಿರ್ತಾರೆ ರೀ ಅವರು. ಅವ್ರೇನು ನಮ್ಮ ಮನೆಗೆ ಬಂದು ತಗೋ ಹಿಡಿ ಸಾಲ ಅಂತ ಕೊಟ್ಟಿರೋದಲ್ಲ ಅವರು. ನಮ್ಮ ಪರಿಸ್ಥಿತಿಗೆ ನಾವು ಇಸ್ಕೊಂಡಿರ್ತೀವಿ, ಅವ್ರಿಗೆ ಚಿರಋಣಿ ಆಗಬೇಕಲ್ಲ. ನೀವು ಒಳಗೆ ಹಾಕ್ತೀವಿ ಅವ್ರನ್ನ ತಂದುಗಟ್ಲೆ ನಾ ಕೊಡ್ದಲ್ಲ ನೀ ಅವ್ರಿಗೆ ಅಲ್ಲದ ಮನುಷ್ಯತ್ವ. ಯಾಕಂದು ನೀವೇ ಹೆಸರಿಟ್ಟವ್ರು ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ನಾವು ರೈತನ ಮಕ್ಕಳು ಮಣ್ಣಾಗ ಸಣ್ಣಾಗಿ ಅವ್ರ ದುಡ್ಡು ಅದನ್ನು ಮುಟ್ಸೋಕೆ ಪ್ರಯತ್ನ ಮಾಡ್ತೀವಿ. ಇವತ್ತಿಲ್ಲ ನಾಳೆ ಮಳೆ ಆದ್ರೆ ನಿಮ್ಮ ವಿಧಾನಸಭೆಗೆ ರೊಕ್ಕ ತುಂಬ್ತೀವಿ ನಾವು, ಏನ್ರಿ ಅಂದ್ರೆ ಮಳೆ ಇಲ್ಲದ್ರ ಸಲುವಾಗಿದ್ದು ನಿಮಗೆ ಇಷ್ಟೆಲ್ಲ ಮಾತಾಡಕತ್ತಿದ್ದು. ಟ್ಯಾಕ್ಸ್ ಅದು ಎಲ್ಲಿದ್ದ ಬರ್ತೈತಿ ನಿಮಗೆ? ಯೋಜನೆ ಮಾಡಿದಿರಲ್ಲ ಪುಗ್ಶೆಟ್ಟಿ, ರೊಕ್ಕ ಎಲ್ಲಿದ್ದದು? ಯಾರ್ದದು? ಯಾರು ರೊಕ್ಕದ? ನಮ್ಮ ರೊಕ್ಕನ ನಮಗೆ ಕೊಡ್ತೀರಿ, ಕೊಟ್ರಿ ಮಾಡಿರಿ, ಇಲ್ಲ ಅಂತ ಅನ್ನಂಗಿಲ್ಲ. ಆದ್ರೆ ಅತಿ ರೈತರನ್ನ ಕೆಣಕಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ದಯಮಾಡಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ ರೈತ ಜೀವಂತ ಇದ್ದಾಗ ಒಂದು ಸ್ವಲ್ಪ ನೀರು ಬಿಡ್ರಿ, ಕುಡಿಯೋಕೆ ಅನುಕೂಲ ಆಕೈತೆ ಅಂತ ಹೇಳ್ಕೊಳೋದು.